ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಉಡುಪಿ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತಾ, ಸಹಭೋಜನ ಮಾಡೋಕ್ಕಾಗುತ್ತಾ? ನಾನು ಹೇಳಿದ್ನಲ್ಲ, ಅಪವಾದಗಳಿರ್ತಾವೆ ಅಂತ, ಅವುಗಳನ್ನು ಸಿದ್ಧಾಂತ ಮಾಡಲಿಕ್ಕಾಗೋದಿಲ್ಲ. ಒಂದೇ ಮಾತಿನಲ್ಲಿ ಹೇಳಿದ್ದೇನೆ, ಲೋಕೋ ಭಿನ್ನ ರುಚಿ. ಪ್ರತಿಯೊಬ್ಬರ ರುಚಿ ಭಿನ್ನ ಭಿನ್ನವಾಗಿರ್ತಾವೆ. ನಿಮಗೆ ಬೆಲ್ಲ ಹಿಡಿಸುತ್ತೆ ಅಂತ ನಾನು ಯಾಕೆ ತಿನ್ನಬೇಕು? ನನಗೆ ಬೇರೆ ಹಿಡಿಸುತ್ತೆ, ಮತ್ತೊಬ್ಬರಿಗೆ ಬೇರೆ ಹಿಡಿಸುತ್ತೆ. ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ವಿಶೇಷತೆ. ನಮ್ಮ ವೈದಿಕ ಸಂಸ್ಕೃತಿಯ ವಿಶೇಷತೆ ಏನು ಅಂದರೆ, ಎಲ್ಲವನ್ನು ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಪಂಥಗಳು, ಬೇರೆ ಬೇರೆ ರೀತಿಯ ದೇವರುಗಳು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿರಿ. ಆದರೆ ಏಕಂ ಸತ್ ವಿಪ್ರಾಹ ಬಹುಧಾವದಂತ, ಅದು ಒಂದೇ ಸತ್ಯ. ಅದರ ಜೊತೆಗೆ ಮೂರ್ತಿಗಳನ್ನು ಬೆಕ್ಕಾದು ಮಾಡಿಕೊಳ್ರಿ. ನಮ್ಮಲ್ಲಿ ಪ್ರತೀಕ ವಿಜ್ಞಾನ ಇದೆ, ಪ್ರತಿಮಾ ವಿಜ್ಞಾನ ಇದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಹಾಳಾಗ್ತಾರಷ್ಟೇ. 12ನೇ ಶತಮಾನದಲ್ಲಿ ಬಸವಣ್ಣವರು ಆಗಿ ಹೋದರು. ಅದರ ನಂತರದಲ್ಲಿ ಇವತ್ತು 800 ವರ್ಷಗಳಾದವು, ಇಷ್ಟು ಮಠಗಳಾದವು. ಒಬ್ಬನಾದರೂ ದಲಿತನನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರ? ಇಲ್ಲ. ಯಾಕೆ ನೀವು ಟ್ರೈ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಕರೆಕ್ಟ್, ಯಾಕೆ ಮಾಡಬಾರ್ದು ಅಂತ. ಯಾಕೆ ಮಾಡಬಾರ್ದು? ಬೇರೆ ಜಾತಿ ಕೆಳಜಾತಿಯವ್ರನ್ನ ಯಾರನ್ನಾದರೂ ಮಾಡಿದರೆ ಯಾರೂ ಮಾಡಲಿಲ್ಲ. ಹಾಗಾದರೆ ಹೆಣ್ಮಕ್ಳನ್ನ ಏನಾದರೂ, ಬಸವಣ್ಣನ ತತ್ವ ಬಾಯಿಂದ ತುಂಬ ಚೆನ್ನಾಗಿ ಹೇಳ್ತೀರಿ. ಯಾರಾದರೂ ಹೆಣ್ಮಕ್ಳನ್ನ ಉತ್ತರಾಧಿಕಾರಿಯಾಗಿ ಮಾಡಿದರೆ, ಬಸವಣ್ಣ ಎಲ್ಲ ಮಾಡಿದ್ರು, ಮಾಡಿದರೆ ಇಲ್ಲ. ಆಮೇಲೆ ಇವತ್ತಿನವರೆಗೂ ಯಾವ ಮಠಾಧಿಪತಿಗಳು ಈ ತತ್ವ ಹೇಳೋರು ಒಬ್ಬ ದಲಿತನ ಮನೆಯೊಳಗೆ ಹೋಗಿ ಪ್ರಸಾದ ಮಾಡಿದ್ದಾರೆ ಹೇಳ್ರಿ? ಒಬ್ಬಿಬ್ಬರನ್ನು ಅಪವಾದ ಬಿಟ್ಟರೆ ಯಾರು ಇವತ್ತಿನವರೆಗೂ ಹೋಗೋದಿಲ್ಲ. ಒಬ್ಬ ಸ್ವಾಮಿಗಳು, ಒಬ್ಬ ನಾವಿದನ ಮನೆಗೆ ಊಟಕ್ಕೆ ಹೋದ್ರೆ ಮತ್ತೊಬ್ಬ ಸ್ವಾಮಿ ಅವನ ಕಾಲಿನ ಬಟ್ಟನ್ನು ಕತ್ತರಿಸಿ ಹಾಕಿದರು, ಇವನ ಆಯುಷ್ಯ ತುಂಬ ಎಲ್ಲಿ ಪೂಜೆಗೆ ಹೋಗಬಾರ್ದು ಅಂತ. ಬ್ರಿಟಿಷ್ ಗೌರ್ಮೆಂಟದ ಇದರಲ್ಲಿದೆ, ಸರಿ ಇದೆ. ಮುಂಬೈ ಗೌರ್ಮೆಂಟ್ ತುಂಬಾ ಸುಧಾರಣೆಗಳಾಗಬೇಕಾಗಿರುವಂಥದ್ದು ವೈದಿಕ ಆಚರಣೆಗಳಿಂದಲೇ ಗೆಜೆಟಿಯರ್ನಲ್ಲಿ. ಆಮೇಲೆ ಮುಂದೇನು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರ ಅಂತ ಅಂದ ಕೂಡಲೇ ತಕ್ಷಣ ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸಿ ಜೈಲಿಗೆ ಹಾಕುವಂಥ ಪ್ರಸಂಗ ಬಂತು. ದೊಡ್ಡ ಜಗದ್ಗುರುಗಳ ಕೆಲಸ ಹೇಳಕತ್ತೀನಿ ನಾನು ತಮಗೆ. ನೀವು ಯಾರು ಬಸವ ತತ್ವ ಹೇಳಕ್ಕೆ ಹೊರಟಿರಲ್ಲ, ಬಸವ ತತ್ವ ಮೊದಲು ಪಾಲನೆ ಮಾಡಿರಿ ಚೆನ್ನಾಗಿ. ಬಸವ ತತ್ವ ಅಂತಂದ್ರೆ ಹಣ ಗಳಿಸೋ ಉದ್ಯೋಗ ಅಲ್ಲ. ಬಸವ ತತ್ವ ಬರೀ ಮಾತಾಡು, ಪ್ರವಚನ ಮಾಡು ವ್ಯವಸಾಯ ಅಲ್ಲ. ಬಸವಣ್ಣವ್ರ ಹಂಗೆ ಬದುಕಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.